ನೋಡಿದ್ರೆ ಅದಕ್ಕೆ ಅಮ್ಮ ಅಂತಿದ್ದಂಗೆ ಖುಷಿ ಯಾವಾಗಲೂ ಇದೇ ಥರ ಖುಷಿಯಾಗಿರು. ಹ್ಞೂ, ಮತ್ತೆ ಅಮ್ಮ ಸಿಗ್ತಾರೆ ಅಂದರೆ ಖುಷಿ ಆಗದೆ ಇರುತ್ತಾ? ಇದೊಂಥರ ದೇವರು ಪ್ರತ್ಯಕ್ಷ ಆಗೋದು ಅಂತಾರಲ್ಲ, ಆ ರೀತಿ. ಅಮ್ಮ ನನ್ನ ಕನಸಿನಲ್ಲಿ ಬಂದಾಗ ಎಷ್ಟು ಖುಷಿ ಆಯಿತು ಅನ್ನೋದನ್ನು ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ ಕಣ. ಒಂದು ಕ್ಷಣ ಅದು ನಿಜ ಆಗಬಾರ್ದಾಗಿತ್ತು ಅಂತ ಅನ್ನಿಸ್ತು. ಅವಳ ಅಕ್ಕರೆ ಪ್ರೀತಿ ಮಡಲು ಯಾವಾಗ ಸಿಗುತ್ತೋ ನನಗೆ ಅಂತ ಅನ್ನಿಸ್ತಾ ಇದೆ. ಗೌತಮ್ ಅವರೇ, ಅಮ್ಮ ಸಿಗ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ, ನಾವು ಯಾವುದನ್ನಾದರೂ ತುಂಬ ಸ್ಟ್ರಾಂಗಾಗಿ ಫೀಲ್ ಮಾಡಿದ್ರೆ ಅದು ನಮಗೆ ಬೇಕೇ ಬೇಕು, ಅದಿಲ್ಲದೆ ಆಗೋದೇ ಇಲ್ಲ, ಅದು ನಮ್ಮ ಸಾವು ಬದುಕಿನ ಪ್ರಶ್ನೆ ಅಂತ ಆದರೆ ಅದು ನಮ್ಗೆ ಖಂಡಿತ ಸಿಗುತ್ತೆ. ನನ್ನ ಮಾತಿನಲ್ಲಿ ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ, ಅಮ್ಮ ಖಂಡಿತ ಸಿಗ್ತಾರೆ. ಬಟ್ ಅದೆಷ್ಟು ಬೇಗ ಅನ್ನೋದು ಸದ್ಯದ ಕುತೂಹಲ. ಅದು ಹೇಳ್ತಾರಲ್ಲ, ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ. ಹಾಗೆ ನೀವೇನು ಯೋಚನೆ ಮಾಡಬೇಡಿ ಗೌತಮ್ ಅವರೇ, ಅಮ್ಮನ ಮೀಟ್ ಮಾಡೋ ದಿನ ಆದಷ್ಟು ಬೇಗನೆ ಬರುತ್ತೆ. ಆ ದೇವರು ನಿಮ್ಮಂಥವ್ರ ಕೈ ಬಿಡೋದಿಲ್ಲ. ಸ್ವಲ್ಪ ಕಷ್ಟ ಕೊಟ್ಟಿರ್ಬೋದು, ನೋವು ಕೊಟ್ಟಿರ್ಬೋದು, ಆದರೆ ಮೋಸ ಅಂತೂ ಮಾಡಲ್ಲ. ಹೌದು ಗೌತಮ್, ಆ ದೇವರು ನಿನಗೆ ಮೋಸ ಮಾಡ್ತಾನೆ ಅನ್ನೋದಾದರೆ ಅವನು ದೇವರೇ ಅಲ್ಲ, ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋದಾದರೆ ನಿಮ್ಮಮ್ಮ ನಿಮ್ಮ ತಂಗಿ ಖಂಡಿತ ಸಿಗ್ತಾರೆ, ಸಿಗಲೇಬೇಕು. ನೀನಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಳ್ಳೆ ಟೈಮ್ ಬಂದೇ ಬರುತ್ತೆ. ಎಲ್ಲ ಟೈಮ್ಗೆ ಬಿಟ್ಬಿಡು. ಬ್ಯಾಡ್ ಟೈಮ್ನು ನೋಡಿದ್ಯಾ, ಹಾಗೆ ಒಳ್ಳೆ ಟೈಮ್ ಖಂಡಿತ ಬಂದೇ ಬರುತ್ತೆ. ವೆಯ್ಟ್ ಮಾಡು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಷ್ಟೊಂದು ಪಾಸಿಟಿವ್ ಆಗಿ ಮಾತಾಡಿ ನನ್ನ ಮೋಟಿವೇಟ್ ಮಾಡ್ತಾ ಇದ್ದೀರಾ. ನನಗೆ ಹೊಸ ಹುಮ್ಮಸ್ ಬರ್ತಾ ಇದೆ, ಭರವಸೆ ಬರ್ತಾ ಇದೆ. ಖಂಡಿತ ನನ್ನ ತಾಯಿ ತಂಗಿ ಸಿಗ್ತಾರೆ. ಅಪ್ಪ, ಈ ಖುಷಿನಲ್ಲಿ ಒಂದು ವಿಷಯ ನೆನಪು ಮಾಡ್ಬಿಡ್ತೀನಿ ಈಗಲೇ. ಅವ್ರು ಸಿಕ್ಕಿದ್ರು ಅನ್ನೋ ಸಂತೋಷಕ್ಕೆ ದಯವಿಟ್ಟು ನಮ್ಗಳನ್ನ ಮರ್ತು ಬಿಡ್ಬೇಡಪ್ಪ. ಕರೆಕ್ಟ್, ಹೌದು. ಯಾಕೆಂದ್ರೆ ನಿನ್ನ ಜರ್ನಿನಲ್ಲಿ ನಾವೆಲ್ಲರೂ ಇದ್ದೀವಿ. ಬಂಗಾರದಂಥ ಹೆಂಡತಿ, ಜೀವಕ್ಕೆ ಜೀವ ಕೊಡೋ ಗೆಳೆಯ, ಡಾರ್ಲಿಂಗ್ ಅಪರ್ಣ, ನಮ್ಮನ್ನ ಮರಿಬಾರ್ದು. ಇವನು ಹಂಗೆ ಅದಕ್ಕೆ ಅಮ್ಮ ಸಿಕ್ಕಿದ ತಕ್ಷಣ ಅಮ್ಮ ಅಮ್ಮ ಅಂತ ಸೆರ್ಗಿಡ್ಕೊಂಡು ಹೋಗ್ಬಿಡ್ತಾನೆ ಅವನು. ನಿನ್ನ ಪ್ರೀತಿಲಿ ನಾವೆಲ್ಲರೂ ಪಾಲ್ದಾರರು, ಶೇರ್ ಹೋಲ್ಡರ್ಸು. ಅದ್ರ ಪಾಲ್ ನಮ್ಗೆ ಬರಲೇಬೇಕು. ಸಾಕು ಬಿಡಪ್ಪ, ಓವರ್ ಆ್ಯಕ್ಟ್ ಮಾಡಬೇಡ. ನೋಡೋ, ನಾನು ಯಾರನ್ನೂ ಮರೆಯಲ್ಲ. ನಾನೊಂಥರ ಪ್ರೀತಿ ವಿಷಯದಲ್ಲಿ ಆಸೆ ಬರುಕ, ಎಷ್ಟು ಪ್ರೀತಿ ಇದ್ರೂ ಸಾಲದು, ಬೇಕು. ನೀನಷ್ಟೇ ಅಲ್ಲ ಗೆಳೆಯ, ಈ ಪ್ರೀತಿ ವಿಷಯದಲ್ಲಿ ಎಲ್ಲರೂ ಹಾಗೇನೆ ಆಸೆ ಬರುಕರು. ಪ್ರೀತಿ ಒಂಥರ ಅಮೃತ ಇದ್ದ ಹಾಗೆ, ಅದಕ್ಕೆ ಆಸೆ ಪಡದೇ ಇರ್ತಾರೇನೋ. ಕರೆಕ್ಟ್ ಕಣ. ಒಳ್ಳೇದು ಎಷ್ಟು ಸಿಕ್ಕಿದ್ರೂ ಒಳ್ಳೇದೆ. ಅಮ್ಮ ಎದ್ದೇಳು, ಗಂಜಿ ಮಾಡಿದ್ದೀನಿ, ಕುಡಿವಂತೆ. ಅಯ್ಯಯ್ಯೋ, ಏನಮ್ಮ ಮೈ ಇನ್ನೂ ಸುಡ್ತಿದೆ ನಿನಗೆ? ಜ್ವರನೇ ಕಡಿಮೆ ಆಗ್ತಿಲ್ವಲ್ಲ, ಏನ್ ಮಾಡೋದು? ಅಯ್ಯೋ ದೇವ್ರೆ, ಇರು, ಒದ್ದೆ ಬಟ್ಟೆ ಮಾಡ್ಕೊಂಡು ತರ್ತೀನಿ. ಗುಂಡು ಗುಂಡು ಮತ್ತೆ ಶುರು ಆಯ್ತಾ ನಿಂದು? ಗುಂಡು ಗುಂಡು ಅಂತಿರ್ತೀಯ ಯಾವಾಗ ನೋಡಿದ್ರು. ಯಾರಮ್ಮ ಗುಂಡು ಅಂದ್ರೆ? ಗುಂಡು ನನಗೆ ಗೊತ್ತಮ್ಮ, ನಾನು ಏನ್ ಕೇಳಿದ್ರು ನೀನು ಅದಕ್ಕೇನು
ಈ ಫೋಟೋದಲ್ಲಿ ಇರೋದನ್ನೆಲ್ಲಾದ್ರೂ ನೋಡಿದ್ದೀರಾ? ಎಲ್ಲೋ ನೋಡಿದ್ದೀನಿ ನೆನಪಾಯ್ತಾ ಇಲ್ಲ. ಅಜ್ಜಿ ಅಜ್ಜಿ ಒಂದ್ಸಲಿ ಕರೆಕ್ಟಾಗಿ ನೋಡಿದ್ದೀನಿ, ನೆನ್ಪು ಮಾಡ್ಕೊಂಡೆ. ಏನು ಇವ್ರ ಹೆಸರು? ಭಾಗ್ಯ ಅಂತ. ಭಾಗ್ಯ ಅಂತನಾ? ನಂಬಿದಿಲ್ಲ ಯಾರು ಇಲ್ವಲ್ಲ? ಅಜ್ಜಿ ನೆನ್ಪು ಮಾಡ್ಕೊಳ್ಳಿ ಅಜ್ಜಿ, ನೋಡಿದ್ದೀನಿ ಅಂದ್ರಲ್ಲ. ನಂಬಿದಿಲ್ಲ ಯಾರು ಇಲ್ಲ, ಪಕ್ಕದ ಬಿದ್ದಿಲ್ಲ ಒಬ್ರು ಅವ್ರೆ. ನೋಡಕ್ ಹಿಂಗಿಲ್ಲ. ಹೆಂಗ್ ಹೋಗ್ಬೇಕು ಅಜ್ಜಿ? ಹಿಂಗ್ ಹೋಗಿ ಈ ರೋಡ್ಗೆ. ಸರಿ ಅಜ್ಜಿ, ಥ್ಯಾಂಕ್ ಯು. ಆಯ್ತು, ಈ ರೋಡ್ಗೆ ಹೋಗಿ. ಸರ್ಪ್ರೈಸ್! ಹೇಗಿದೆ ಸರ್ಪ್ರೈಸ್? ಪಾರ್ಥ ಈಗ ಸರ್ಪ್ರೈಸ್ ಕೊಡೋದು ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಯ್ಯೋ ಗೊತ್ತು ಕಣ್ರಿ, ಬಟ್ ಆದರೂ ಒಂಥರ ಚೆನ್ನಾಗಿರುತ್ತೆ, ಒಂಥರ ಕ್ಯೂಟ್ ಆಗಿರುತ್ತೆ. ನೋಡಿ, ಗಂಡ ಹೆಂಡತಿ ಮಧ್ಯ ಈ ಥರ ಕ್ಯೂಟ್ ಮೂಮೆಂಟ್ಸ್ ಇದ್ರೇ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರೋದು. ಇಲ್ಲಾಂದ್ರೆ ಹೆಂಗಾಗ್ಬಿಡುತ್ತೆ ಗೊತ್ತಾ, ಈ ಜಾಮ್ ಇಲ್ದಿರೋ ಬ್ರೆಡ್ ಥರ, ಆಮೇಲೆ ಸಾಸ್ ಇಲ್ದಿರೋ ಮಂಚೂರಿ ಥರ. ಸಾಕು ನಿಮ್ಮ ಸಿಲ್ಲಿ ಎಕ್ಸಾಂಪಲ್ಸ್ನ ಕೊಡ್ಬೇಡಿ ನನಗೆ. ಎಕ್ಸಾಂಪಲ್ ಕೊಟ್ಟರೆ ಕಣ್ರಿ ವಿಷಯ ಕನ್ವೆ ಆಗೋದು. ಏನೂ ಬೇಕಾಗಿಲ್ಲ, ಸ್ಟ್ರೈಟ್ ಆಗೇ ಹೇಳಿ. ನನಗೂ ಬುದ್ಧಿ ಇದೆ, ನನಗೂ ಅರ್ಥ ಆಗತ್ತೆ. ಓಕೆನಾ? ಓ ಹೌದಾ? ಐ ಮೀನ್ ನನಗೆ ಗೊತ್ತೇ ಇರಲಿಲ್ವಲ್ಲ. ಪಾರ್ಥ, ಏನ್ ಮಾಡ್ತಿದ್ರಾ? ಅರೆ ಪಪ್ಪಿ ನೋಡ್ತಾ ಇದ್ದೀನಿ. ಬೇಕಾಗಿಲ್ಲ ನನಗೆ. ಯಾಕೆ ಬೇಡ? ಕಟ್ಕೊಂಡ್ಕೊಂಡ ಪಪ್ಪಿ ಕೊಡ್ತಾನೆ ಅಂದಾಗ ಒಂದಲ್ಲ ಎರಡಲ್ಲ ಅಂತ ಕಂಟಿನ್ಯೂಸ್ ಆಗಿ ತಗೋತಾನೆ ಇರಬೇಕು. ನೀವು ನೋಡಿದ್ರೆ ಹಿಂದೆ ಹೋಗ್ತಾ ಇದ್ದೀರಾ. ಇದು ಸರಿನಾ? ಇದು ನ್ಯಾಯನಾ? ನ್ಯಾಯನೇ. ಯಾಕೆ ಅಂದ್ರೆ ನನಗ್ ಬೇಕು ಅಂದಾಗ ನನ್ಗೇನು ಸಿಕ್ಕಿಲ್ಲ. ಆಗೆಲ್ಲ ಸಾಹೇಬ್ರು ಫುಲ್ ಬ್ಯುಸಿ ಅಲ್ವಾ? ಸೊ ಇವಾಗ ಸೇಡಿಗೆ ಸೇಡು ಅನ್ನೋ ಥರ ನಾನು ನಿಮ್ಮ ಪಪ್ಪಿನ ಇಸ್ಕೊಳ್ಳಲ್ಲ. ಇದೊಂಥರ ಪ್ರೊಟೆಸ್ಟ್ ಇದ್ದ ಹಾಗೆ. ರೀ ಏನ್ರಿ ನೀವು? ನಾವು ಫ್ಯೂಚರಲ್ಲಿ ಪೇರೆಂಟ್ಸ್ ಆಗೋರು, ನಮ್ಮಿಬ್ರ ಮಧ್ಯೆನೇ ಈ ಥರ ಪ್ರೊಟೆಸ್ಟ್ ಎಲ್ಲ ಬೇಕಾ? ನೋಡಿ, ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಆ ದೇವ್ರ ಪ್ರಸಾದನೂ ಒಂದೇ, ಗಂಡ ಕೊಡೋ ಪಪ್ಪಿನೂ ಒಂದೇ. ಕೊಟ್ಟಾಗ ಬೇಡ ಅನ್ಬಾರ್ದು, ತಗೊಂಡ್ಬಿಡ್ಬೇಕು. ಏನು ದೇವ್ರ ಪ್ರಸಾದ ನಿಮ್ಮ ಪಪ್ಪಿ ಎರಡೂ ಒಂದೇನಾ? ಯಾರು ಹೇಳಿದ್ದು ಆ ಥರ? ಅರೆ ಇನ್ಯಾರು, ಮಿಸ್ಟರ್ ಪಾರ್ಥ ದಿವಾನ್. ಇದೊಂಥರ ನಂದೇ ಹೊಸ ಕೊಟೇಶನ್ ಇದ್ದಾಗೆ. ಪಪ್ಪಿನ ಪ್ರಸಾದನ ಬೇಡ ಅನ್ಬಾರ್ದು. ನೋಟ್ ಇಟ್ ಡೌನ್. ಸರಿ, ನೋ ಕಮೆಂಟ್ಸ್. ಹೌದು, ಏನ್ ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಬರ್ತೀನಿ ಅಂತ ಹೇಳೂ ಇಲ್ಲ. ನಾನು ಬರ್ತೀನಿ ಅಂತ ಹೇಳಿದಿದ್ರೆ ಅದ್ರಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಎಲ್ಲಿರ್ತಾ ಇತ್ತು, ಅದಕ್ಕೆ ಹೇಳಿಲ್ಲ. ಹೌದು, ನಿಮ್ಗೆ ಇಷ್ಟ ಆಯ್ತಾ ಸರ್ಪ್ರೈಸು? ತುಂಬಾನೇ ಖುಷಿ ಆಯ್ತು. ನನಗಂತಲ್ಲ ಪಾರ್ಥ, ಪ್ರಪಂಚದಲ್ಲಿರೋ ಪ್ರತಿ ಹೆಣ್ಮಕ್ಳಿಗೂ ಅಷ್ಟೆ. ತನ್ನ ಗಂಡ ಆದವನು ತನಗೋಸ್ಕರ ಟೈಮ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಾವು ಬಯಸೋದು ಅಷ್ಟೆ. ನೀವು ನಮ್ಮನ್ನ ರಾಣಿ ಥರ ಮೆರೆಸ್ಬೇಕು ಅಂತೇನೂ ಇಲ್ಲ. ಜಸ್ಟ್ ನಾವು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ, ನಿಮ್ಗೋಸ್ಕರ ಹಂಬಲಿಸ್ತಾ ಇರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗಷ್ಟೇ ಸಾಕು. ಇದಕ್ಕಿಂತ ಜಾಸ್ತಿ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಪೇಕ್ಷಾ ನೋಡಿ, ಡೋಂಟ್ ವರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ನ ಮೀರಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಖುಷಿಯಾಗಿರಬೇಕು. ನಿಮ್ಮ ಖುಷಿನೇ ನನ್ನ ಖುಷಿ. ಸರಿ, ಈಗ ಸಿನಿಮಾಗೆ ಹೋಗೋಣ. ಸಿನಿಮಾಗ? ಟಿಕೆಟ್ ಬುಕ್ ಆಗಿದೆ. ಥ್ಯಾಂಕ್ ಯು ಪಾರ್ಥ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಗೌತಮ್, ಕ್ಯಾರೆಟ್ ಎಲ್ಲ ನೀನೇ ತಿಂದ್ಬಿಟ್ರೆ ಅಡುಗೆಗೆ ಏನಪ್ಪ ಮಾಡೋದು? ಏನಪ್ಪ ಮಾಡೋದು ಅಂದ್ರೆ ಬೇರೆ ಹೆಚ್ಚೋದಷ್ಟೇ. ಕರೆಕ್ಟ್. ಅದು ಅಲ್ಲದೆ ಅಪ್ಪಣ್ಣ, ಅಡುಗೆ ಆದಮೇಲೆ ಇವನ್ನೆಲ್ಲ ಇವನೇ ತಾನೇ ತಿನ್ನೋದು. ಅದ್ರ ಬದಲು ಈಗಲೇ ತಿನ್ಕೊಳ್ಳಿ ಬಿಡು. ಆನಂದ್, ಹೌದು, ಇವತ್ತೇನಪ್ಪ ಪ್ರೋಗ್ರಾಮು? ಆಫೀಸ್ಗೆ ಹೋಗೋ ಪ್ಲಾನ್ಸ್ ಇದೆಯಾ ಇಲ್ಲ ರಜಾನಾ? ಆಫೀಸ್ಗೆ ಹೋಗೋ ಪ್ಲ್ಯಾನ್ಸ್ ಇದೆ, ಬಟ್ ಯಾಕೋ ಮೂಡಿಲ್ಲ. ಸೊ ಆಫೀಸ್ಗೆ ಹೋಗಬಾರ್ದು ಅಂತ ಅನ್ಕೋತಾ ಇದ್ದೀನಿ. ಅಂದ್ರೆ ಇವತ್ತು ನನಗೂ ರಜಾನೇ ಅಲ್ಲ? ಬಾಸೆ ಬಂಕ್ ಹಾಕ್ತಿದ್ದಾರೆ ಅಂದ್ಮೇಲೆ ನಾನು ಅಲ್ಲಿಗೆ ಹೋಗಿ ಏನು ಮಾಡಲಿ? ನನಗೂ ಕೆಲಸ ಮಾಡಿ ಸಾಕಾಗೋಗಿತ್ತು. ಒಂದು ಸಣ್ಣ ಬ್ರೇಕ್ ಬೇಕಾಗಿತ್ತು. ಮನೇಲಿ ಸ್ವಲ್ಪ ಆರಾಮಾಗಿರೋಣ ಅಂತ. ಥ್ಯಾಂಕ್ಸ್. ಇದು ಆಮೇಲೆ ಆಫೀಸಲ್ಲಿ ನಮ್ಮ ಯುವ ಪ್ರತಿಭೆಗಳಿದಾರಲ್ಲ, ಜಯದೇವು, ಪಾರ್ಥ, ನಾವಿಲ್ಲದೆ ಇದ್ದಾಗ ಕಂಪ್ನಿನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋ ತಿಳ್ಕೊಬೇಕಲ್ಲ. ಅವ್ರಿಗೊಂದು ಅನುಭವ ಆಗುತ್ತೆ ಅಲ್ವಾ? ಅದಕ್ಕೆ ಕಳ್ಳನ ಮಗ ಕಣ ನೀನು. ಎಷ್ಟು ಚೆನ್ನಾಗಿ ತೇಪೆ ಆಗ್ತೀಯ ನೋಡು.
ಆಫೀಸ್ಗೆ ಹೋಗೋಕೆ ಸೋಂಬೇರ್ತನ, ಅದಕ್ಕೆ ಅವ್ರು ಕೆಲಸ ಕಲೀಲಿ ಅಂತ ರೀಸನ್ ಬೇರೆ. ಲೈ ಸ್ಮೂತ್ ಕ್ರಿಮಿನಲ್ ಕಣ ನೀನು, ಕಳ್ಳ. ಅಯ್ಯೋ ಇರ್ಲಿ ಬಿಡಿ ಗೌತಮ್ ಅವರೇ. ಆ್ಯಕ್ಚುಲಿ ನೀವು ಆಫೀಸ್ಗೆ ಹೋಗದೆ ಇಲ್ಲೇ ಇರ್ತೀರಾ ಅಂತ ಹೇಳಿದ್ರಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನಾನೇ ಕೇಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನೀವೇನು ಹೇಳ್ತೀರಾ ಅಂತ ನಾನು ಕೇಳಲಿಲ್ಲ. ನೀವು ಯಾಕೆ ಅನ್ಕೋತೀರಾ? ಕೇಳಬೇಕಾಗಿತ್ತಾನೆ. ನಂಗೆ ಒಂದು ಸ್ಟ್ರಾಂಗ್ ರೀಸನ್ ಸಿಕ್ಕಿರೋದು. ಹೆಂಡ್ತಿ ಕೇಳ್ತಾ ಇದ್ದಾರೆ, ಇವತ್ತೆಲ್ಲೂ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ. ನೀವು ನಾನು ಹೆಂಡ್ತೀರಿ, ನೀವು ಅಧಿಕಾರನ ಬಳಸ್ಕೊಂಡು ನನಗೆ ಆರ್ಡರ್ ಮಾಡಬೇಕು, ರಜಾ ಹಾಕಿ ಅಂತ ದಬಾಯಿಸ್ಬೇಕು. ಆಗ ನಾವು ರಜಾ ಹಾಕ್ತೀವಿ. ಯಾರು, ನಾನಾ? ಅದಕ್ಕೆ ನೋಡಿದ್ರ, ಆ್ಯಕ್ಚುಲಿ ರಜಾ ಹಾಕಬೇಕು ಅಂತ ಇವನಿಗೆ ಮನಸ್ಸಲ್ಲಿದೆ, ಆದರೆ ಅದು ನಿಮ್ಮ ಬಾಯಿಂದ ಬರಬೇಕಂತೆ. ಎಂತ ಕಿಲಾಡಿ ಇರ್ಬೇಕು. ಆದ್ರೆ ಇಲ್ಲಿ ಏನೋ ತಪ್ಪಿದೆ. ಅವ್ರು ಹೇಳಿದ್ರೆ ನಾನು ಕನ್ಸಿಡರ್ ಮಾಡ್ತಾ ಇದ್ದೆ ಅಂತ ಹೇಳಿದೆ. ನೀನು ಎಲ್ಲದಕ್ಕೂ ಪೇಂಟ್ ಬಳಿಯಕ್ಕೆ ಬರಬೇಡ. ಪೇಂಟ್ ಬ್ರಷ್ ರೆಡಿ ಇಟ್ಕೊಂಡಿರ್ತೀಯ ಅಲ್ವಾ, ಏನಾದ್ರೂ ಒಂದು ಸಿಕ್ಕಿದ್ರೆ ಸಾಕು, ಹಾಗೆ ಬಣ್ಣ ಬಳಿದ್ಬಿಡ್ತೀಯ. ಹೌದಪ್ಪ, ನಾನು ಪೇಂಟ್ರೆ, ಪೇಂಟ್ ಮಾಡ್ತೀನಿ. ಏನಿವಾಗ ಯಾಕೋ ಅಷ್ಟೊಂದು ಉರ್ಕೋತಾ ಇದೆಯಾ? ನಾನೆಲ್ಲ ಉರ್ಕೊಂಡೆ ನೋಡಿ, ಉರ್ಕೊಂಡೆ, ಇವಾಗಲೂ ಉರ್ಕೊಂಡೆ. ಪ್ಲೀಸ್ ಇಬ್ರು ದಯವಿಟ್ಟು ಜಗಳ ಆಡೋದು ನಿಲ್ಸಿ. ನೀವು ಜಗಳ ಆಡಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಆಚೆ ಹೋಗಿ ಆಡ್ಕೊಳ್ಳಿ, ನಾವು ಅಡುಗೆ ಮಾಡಬೇಕಿಲ್ಲ. ಅದೆಲ್ಲ ಆಗಲ್ಲ ಕಣೆ, ನಾವು ಇಲ್ಲೇ ಜಗಳ ಆಡೋದು. ಬೇಕಾದ್ರೆ ಅಡುಗೆ ನೀವು ಆಚೆ ಹೋಗಿ ಮಾಡಿ. ಒಳ್ಳೆ ಚೆನ್ನಾಗಿತ್ತು. ಜಗಳನೂ ಆಡಬಾರ್ದು, ತಿನ್ಲೂಬಾರ್ದು ಅಂದ್ರೆ ಬಹಳ ಕಷ್ಟ ಆಗುತ್ತಪ್ಪ ನಮಗೆ. ಅಟ್ಲೀಸ್ಟ್ ಒಂದು ಸೌತೆಕಾಯಿ ಹಚ್ಕೊಡು, ಅದನ್ನಾದ್ರೂ ತಿಂತಾ ಇರ್ತೀನಿ ಟೈಮ್ ಪಾಸ್ಗೆ. ಸೌತೆಕಾಯಿ ಇಲ್ಲ, ಕ್ಯಾರೆಟೇ ತಿನ್ನಪ್ಪ. ಥ್ಯಾಂಕ್ ಯು ಡಾರ್ಲಿಂಗ್. ಅಂತೂ ನನ್ನ ಜೊತೆ ಜಗಳ ಆಡಿ ಕ್ಯಾರೆಟ್ ಗಿಟ್ಟಿಸ್ಕೊಂಬಿಟ್ಟ. ಏನೋ ಮಾಡೋಕ್ಕಲ್ಲಪ್ಪ, ಹೊಟ್ಟೆ ಪಾಡು. ಏನಂದ್ರೆ ಹೊಟ್ಟೆ ಪಾಡ? ದೊಡ್ಡ ಹೊಟ್ಟೆ ಪಾಡು. ನೋಡಿದ್ರೆ ಅದಕ್ಕೆ ಇವನು ಹೊಟ್ಟೆ ನೀವು ದೊಡ್ಡದು ಅನ್ಕೋಬಹುದು, ಅದೇ ನಾವು ಹೇಳಿದ್ರೆ ಮುಗಿದೋಯ್ತು ರುದ್ರ ತಾಂಡವ. ಅದೇನು ಕಿತ್ತು ಗುಡ್ಡೆ ಆಗ್ತಾ ಇದೆ ತಾನೆ, ಕೆಲಸ ಮಾಡು. ಸಿಸ್ಟರ್, ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಅವ್ರು ಸಿಗ್ತಾರೆ, ಆರಾಮಾಗಿರು. ನೋಡು, ಜಯದೇವ್ ಬಂದ. ಜೈ, ಏನಾಯ್ತು? ಏನಾದ್ರೂ ವಿಷಯ ಗೊತ್ತಾಯ್ತಾ? ಅವ್ರು ಸಿಕ್ಕಿದ್ರಾ? ಇಲ್ಲ ಮಾಮ್, ಇನ್ನೂ ಹುಡುಕ್ತಾ ಇದ್ದಾರೆ. ಅಂದ್ರೆ ಅವ್ರಿನ್ನೂ ಸಿಕ್ಕಿಲ್ವಾ? ಡೋಂಟ್ ವರಿ ಮಾಮ್, ಸಿಕ್ಕೇ ಸಿಗ್ತಾರೆ. ಎಲ್ಲೋಗ್ತಾರೆ? ಇವತ್ತು ಅವ್ರು ನಮ್ಮ ಕೈಗೆ ಸಿಗಲೇಬೇಕು. ಸಿಕ್ಕಿದ್ರೆ ಸರಿ, ದೊಡ್ಡ ತಲೆನೋವು ಕಡಿಮೆ ಆಗತ್ತೆ, ನನಗೆ ನೆಮ್ಮದಿ ಸಿಗತ್ತೆ. ನೀನೇನು ತಲೆ ಕೆಡ್ಸ್ಕೊಬೇಡ ಮಾಮ್, ಆರಾಮಾಗಿರು. ಸಿಕ್ಕೇ ಸಿಗ್ತಾರೆ. ಸಿಗೋ ಹಾಗೆ ನಾನು ಮಾಡ್ತೀನಿ. ಮಾಮ್, ಯಾರಾದರೂ ನಮ್ಮ ನೆಮ್ಮದಿನ ಕಿತ್ಕೋತಾರೆ ಅಂತ ಆದ್ರೆ ನಾನು ಅವರ ನೆಮ್ಮದಿ, ಸುಖ, ಸಂತೋಷ, ಅವ್ರಿಗೆ ಸಂಬಂಧಪಟ್ಟಿರೋ ಪ್ರತಿಯೊಂದನ್ನು ಕಿತ್ಕೋತೀನಿ, ಇನ್ಕ್ಲೂಡಿಂಗ್ ಅವರ ಪ್ರಾಣ. ಅಯ್ಯೋ ಬೇಡ ಕಣೋ, ನೀನು ಅಂಥ ಕೆಲಸ ಕೈ ಹಾಕ್ಬೇಡ. ನೀನು ಅವ್ರನ್ನ ಪತ್ತೆ ಹಚ್ಚಿ ಸಾಕು. ಮುಂದೇನು ಮಾಡಬೇಕು ಅಂತ ನಿನ್ನ ಅಮ್ಮ ನಿನಗೆ ಹೇಳ್ತಾಳೆ. ಯಾಕೆ ಮಾಮ್ಸ್, ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಾ? ಭಯಾನ? ಮಾಮ್ಸ್, ನಮಗೆ ದುಶ್ಮನ್ ಏನು ಒಬ್ರ ಇಬ್ರ? ಊರು ತುಂಬ ಇದೆ, ಎಂತೆಂಥವ್ರನ್ನೋ ಡೀಲ್ ಮಾಡಿದ್ದೀವಿ. ಇವಳು ಯಾವ ಲೆಕ್ಕ ಮಾಮ್ಸ್? ಇರುವೆ ಥರ ಹೊಸ್ಕಾಕ್ಬಿಡ್ಬೋದು. ಯಾರೊಬ್ರಿಗೂ ಒಂದು ಇಂಟು ಸಿಗೋದಿಲ್ಲ. ಅವಳು ಇಲ್ಲಿ ಇಲ್ವೇ ಇರಲಿಲ್ಲ ಅನ್ನೋ ಹಾಗೆ ಮಾಡ್ಬಿಡ್ತೀನಿ. ಮಾಡಬೇಕು, ಅವ್ರನ್ನ ಸಾಯಿಸ್ಬೇಕು. ಆದರೆ ಇದರಿಂದ ನಾವಿದ್ದೀವಿ ಅನ್ನೋ ಸಣ್ಣ ಸುಳಿವು ಕೂಡ ಗೌತಮ್ಗೆ ಸಿಗಬಾರ್ದು. ಅಪ್ಪಿ ತಪ್ಪಿ ಗೌತಮ್ಗೇನಾದರೂ ಈ ವಿಷಯ ಗೊತ್ತಾದರೆ ಅವಳು ತಿಥಿ ಮಾಡಕ್ಕೆ ಹೊರಟಿರೋ ನಮ್ಮ ತಿಥಿನೇ ಮಾಡಿಬಿಡ್ತಾನೆ. ಅದನ್ನು ನೆನೆಸ್ಕೊಂಡ್ರೆ ಚಳಿದವರ ಬಂದಂಗೆ ಆಗುತ್ತೆ ಕಣೋ. ಚಳಿಗಾಲದಲ್ಲೂ ಬೆವರು ಕಿತ್ಕೊಂಡ್ಬರುತ್ತೆ ಕಣೋ ಅಳಿಮಯ್ಯ. ಥೋ, ಏನು ಮಾಮ್ಸ್ ನೀನು ಇಷ್ಟೊಂದು ಎದುರ್ಕೋತೀಯ? ನೀನು ಭಯ ಬೀಳೋದಲ್ಲದೆ ನಮ್ಮನ್ನು ಭಯ ಬೆಳೆಸ್ತಿದ್ಯಾ? ಭಯ ಬೀಳಿಸ್ತಾ ಇಲ್ಲ ಅಳಿಮಯ್ಯ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಅವ್ರಿಗೇನಾದರೂ ಆಯ್ತು ಅಂತ ಇಟ್ಕೋ ಅಳಿಮಯ್ಯ. ಅದ್ರ ಹಿಂದೆ ನಾವಿದ್ದೀವಿ ಅಂತ ಗೌತಮ್ಗೆ ಗೊತ್ತಾದರೆ ಅವನ ರಿಯಾಕ್ಷನ್ ಹೆಂಗಿರುತ್ತೋ, ಅವನ ಬಿಹೇವಿಯರ್ ಹೆಂಗಿರುತ್ತೋ, ಯಾವುದನ್ನು ತಗೊಂಡು ನಮ್ಮನ್ನು ಅಟ್ಟಾಡ್ಸ್ಕೊಂಡು ಹೊಡಿತಾನೋ, ಇದನ್ನು ನೆನೆಸ್ಕೊಂಡ್ರೆ ಕಂಗಾಲಾಗ್ತಿದ್ದೀನಿ ಕಣ ನಾನು. ಅದಕ್ಕೆ ನೀನು ಎಚ್ಚರಿಸ್ತಾ ಇರೋದು. ನೋಡು, ನೀವು ಸ್ಪೀಡಿಗೆ ಸ್ವಲ್ಪ ಬ್ರೇಕ್ ಹಾಕೋ. ಡೋಂಟ್ ವರಿ ಮಾಮ್ಸ್, ಎಲ್ಲದಕ್ಕೂ ಸದ್ಯದಲ್ಲೇ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಅದು ಮಾಮೂಲಿ ದಾರಿ ಆಗಿರೋದಿಲ್ಲ, ಎಕ್ಸ್ಪ್ರೆಸ್ ಹೈವೇನೇ ಸಿಗುತ್ತೆ. ಅಲ್ಲಿ ನಮಗೆ ಯಾವ ಬ್ರೇಕು ಬೇಕಾಗಿಲ್ಲ, ಆ್ಯಂಡ್ ನಮ್ಮ ಸ್ವಂತ ಸ್ಪೀಡಲ್ಲಿ ಹಾಗೆ ನುಗ್ತಾ ಇರ್ಬೋದು. ಅವಾಗ ನಮ್ಮನ್ನು ಯಾರು ತಡೀತಾರೆ? ಯಾರು ಇಲ್ಲ.
ಕೂಲ್ ಆಗಿರೋ ಮಾಮ್ಸ್. ಜೇಡಿ ಇದಂತಾನೆ. ಗುಂಡು ಅಮ್ಮ, ಗುಂಡುಗೂ ನಮಗೂ ಏನಮ್ಮ ಸಂಬಂಧ? ಯಾರಮ್ಮ ಅದು? ಗುಂಡು 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 ಅಂತ ನೀನು ಇಷ್ಟೊಂದು ಅವ್ರ ಹೆಸರನ್ನ ಕನ್ವರ್ಸ್ತಿರ್ತೀಯ ಅಂದ್ರೆ ಅವ್ರು ನಮ್ಮ ಹತ್ರ ಸಂಬಂಧಿಕರಾಗಿರ್ಬೇಕು ಅಲ್ವಾ? ಅವ್ರು ಅಷ್ಟು ಹತ್ರದವ್ರಾಗಿದ್ರೆ ಇಷ್ಟು ವರ್ಷದಲ್ಲಿ ಅವ್ರು ಯಾಕಮ್ಮ ನಮ್ಮನ್ನ ಹುಡ್ಕೊಂಡ್ ಬಂದಿಲ್ಲ? ಹತ್ರದವ್ರಾಗಿದ್ರೆ ಅವ್ರು ಬರ್ಬೇಕಿತ್ತಲ್ವಾ? ಈ ಕನ್ವರಿಕೆ ಎಲ್ಲ ನಿನಗೆ ಮಾತ್ರನಾ? ಹಾಗಿದ್ರೆ ನೀನ್ ಮಾತ್ರ ಯಾವಾಗ್ಲೂ ಅವ್ರನ್ನ ನೆನ್ಸ್ಕೊತಾ ಇರ್ತೀಯ. ಆದ್ರೆ ಅವ್ರು ನೋಡು, ನಿನ್ನ ಮರ್ತೇ ಬಿಟ್ಟಿರ್ತಾರೆ. ನಮಗೆ ಸಂಬಂಧಿಕರು ಅನ್ನೋರು ಯಾರು ಇಲ್ಲ ಅನ್ಸತ್ತಮ್ಮ. ಹಾಗೇನಾದ್ರೂ ಇದ್ದಿದ್ರೆ ಇಷ್ಟು ವರ್ಷದಲ್ಲಿ ನಮ್ಮನ್ನ ಹುಡ್ಕೊಂಡ್ ಬಂದಿರೋರಲ್ವಾ? ಯಾರೂ ಬಂದಿಲ್ಲ. ಹಾಗಂದ್ರೆ ಯಾರೂ ಇಲ್ಲ ನಮಗೆ. ನನಗ್ ನೀನು, ನಿನಗ್ ನಾನು, ಅಷ್ಟೇ ಪ್ರಪಂಚ. ಗುಂಡು ಗುಂಡು ಮತ್ತೆ ಶುರುನಾ ನಿನ್ ಗುಂಡು? ಗುಂಡು ನೀನ ಗುಂಡುನ್ ಕರ್ದಿದ್ ಸಾಕು, ಬಾ ಮಲ್ಕೋ. ಗೆಳೆಯ, ನಾವು ಒಟ್ಟಿಗೆ ಸೇರಿ ತುಂಬ ದಿನ ಆಗೋಗಿತ್ತಲ್ವೇನೋ? ಎಲ್ಲದಕ್ಕೂ ಕಾಲ ಕೊಟ್ಟು ಬರ್ಬೇಕಪ್ಪ. ಮುಹೂರ್ತ ಅಂತ ಇರುತ್ತಲ್ಲ, ಕರೆಕ್ಟ್ ಇವತ್ತು ಬಂದಿದೆ ಅಷ್ಟೇ. ಅಲ್ಲ, ನಾನಿನ್ನು ಡೈಲಿ ಸಿಗ್ತೀವಿ, ದಟ್ ಈಸ್ ಡಿಫ್ರೆಂಟ್. ಆದರೆ ನಾವು ಈ ಥರ ಫ್ಯಾಮಿಲಿ ಒಟ್ಟಿಗೆ ಸಿಗಬೇಕು. ತಿಂಗಳಿಗೆ ಒಂದ್ಸರ್ತಿ ಆದರೂ ಸಿಗೋಣಪ್ಪ, ಅಲ್ಲ ಅದಕ್ಕೆ? ನಿಜ ನಿಜ. ಏನಂತೀಯ ಅಪರ್ಣ? ತಿನ್ನು ತಿನ್ನು. ಡಾರ್ಲಿಂಗ್, ತಿಂಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆದರೂ ಸುಧಾ ಥರ ನಂಗೆ ಮಾಡಕ್ಕೆ ಬರಲ್ಲ. ಸುಧಾ ನಮ್ಮ ಮನೆಗೆ ಬಂದು ಹೋದಾಗಿಂದ ನಾನು ಮಾಡೋ ಅಡುಗೆ ನನಗೆ ಇಷ್ಟ ಆಗ್ತಿಲ್ಲ. ನನಗೆ ಗೊತ್ತು ನೀನು ಸುಮ್ಮನೆ ಚೆನ್ನಾಗಿದೆ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ. ಇಲ್ಲ ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸುಮಾರಾಗಿದೆ ಅಂತ ಹೇಳೋಳು, ಏನು ಬೇಜಾರು ಮಾಡ್ಕೊಳ್ಳಿ. ನಿಜವಾಗ್ಲೂ ಚೆನ್ನಾಗಿದೆ. ಸುಧಾನ್ ಕೂಡಲೇ ನೆನಪಾಯ್ತು, ಅವಳು ಏನಾದರೂ ಕಾಲ್ ಮಾಡಿದ್ಲಾ? ಆ್ಯಕ್ಚುಲಿ ನಾನು ಹೇಳೋದು ಮರ್ತುಬಿಟ್ಟೆ. ಐಮ್ ರಿಯಲಿ ಸಾರಿ. ನೀವು ಆಫೀಸ್ಗೆ ಹೋದಾಗ ಸುಧಾ ಮನೆಗೆ ಬಂದಿದ್ರು, ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತ. ಒಂದು ನಿಮಿಷ ಫೋನ್ ಮಾಡಿ ಕೇಳ್ಬಿಡ್ತೀನಿ ಏನಂತ. ಹಲೋ, ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ, ನೀವೇ ಮಾಡ್ಬಿಟ್ಟಿದ್ದೀರಾ? ನೋಡಿ, ನಮ್ಮ ಟೆಲಿಪತಿ ವರ್ಕ್ ಆಗ್ತಿದೆ. ಟೆಲಿಪತಿನ? ಅದ್ಯಾವ ಪತಿ ಅತ್ಗೆ? ಅದೇನೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನೀವು ಹೇಳಿ, ಅಮ್ಮ ಹೇಗಿದ್ದಾರೆ? ಹಾ ಅದ್ಗೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಜ್ವರ ಸ್ವಲ್ಪ ಹಂಗೆ ಇದೆ. ಅದಕ್ಕೆ ಇವತ್ತು ನನ್ನ ಕೆಲ್ಸಕ್ಕೆ ಬರಕ್ ಆಗಲ್ಲ ಅಂತ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಸುಧಾ ಅವರೇ, ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ನೀವು ಅಮ್ಮನ ನೋಡ್ಕೊಳ್ಳಿ, ಅದು ನಿಮ್ಮ ಡ್ಯೂಟಿ. ಮೊದಲು ಅಮ್ಮ, ಉಳ್ದಿದ್ದೆಲ್ಲ ಆಮೇಲೆ. ನೀವು ನಮ್ಮ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ಅಮ್ಮ ಹುಷಾರಾದ್ಮೇಲೆ ಬನ್ನಿ, ಓಕೆನಾ? ಸರಿ ಅದ್ಗೆ. ಒಂದು ನಿಮಿಷ ಇರಿ, ಅಣ್ಣ ಮಾತಾಡ್ಬೇಕಂತೆ. ಹಾ ಕೊಡಿ ಅದ್ಗೆ. ಹಲೋ ಸುಧಾ, ಹೇಗಿದೆಯಮ್ಮ? ಅಮ್ಮ ಹೇಗಿದ್ದಾರೆ? ಏನು ಪ್ರಾಬ್ಲಮ್ ಇಲ್ಲ ತಾನೇ? ನೋಡಮ್ಮ, ಸಂಕೋಚ ಪಟ್ಕೋಬೇಡ. ನಿನಗೆ ದುಡ್ಡು ಏನಾದರೂ ಬೇಕಿದ್ರೆ ಅಥವಾ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದಿದ್ರೆ ನನಗೆ ಹೇಳು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ನಿಮ್ಮಮ್ಮ ನಮ್ಮಮ್ಮ ಇದ್ದಾಗೆ. ಅಯ್ಯೋ ಏನಣ್ಣ ಇಂಥ ದೊಡ್ಡ ಮಾತಾಡ್ತಿದ್ದೀರಾ? ದೊಡ್ಡ ಮಾತೇನಮ್ಮ ಬಂತು, ಇರೋ ವಿಷಯ ಹೇಳ್ತಾ ಇದ್ದೇನೆ ಅಷ್ಟೇ. ನಿನಗೇನಾದರೂ ಬೇಕಾದರೆ ಕೇಳು, ಸಂಕೋಚ ಪಟ್ಕೋಬೇಡ, ಹಾಗೆ ಇದ್ಬಿಡ್ಬೇಡ ಆಮೇಲೆ. ಇಲ್ಲ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ಈಗಾಗಲೇ ನೀವು ನಮಗೆ ಬೇಕಾದಷ್ಟು ಮಾಡಿದ್ದೀರಾ, ಅಷ್ಟೇ ಸಾಕು. ನಾನೇನು ಮಹಾ ಮಾಡಿದ್ದೀನಮ್ಮ? ನೀನು ನಮಗೆ ಮಾಡಿರೋ ಸಹಾಯದ ಮುಂದೆ ನಾನು ಮಾಡಿರೋದು ಏನೇನೂ ಅಲ್ಲ. ಏನಣ್ಣ ನೀವು ಕಡ್ಡಿನ ಬೆಟ್ಟ ಮಾಡ್ತಿದ್ದೀರಾ? ಕಡ್ಡಿನ ಬೆಟ್ಟನಾ? ಹ್ಞೂ ಮತ್ತೆ, ನಾನು ಮಾಡಿದ್ದೊಂದು ಚಿಕ್ಕ ಕೆಲಸಕ್ಕೆ ಏನೋ ದೊಡ್ಡ ಸಮಾಜ ಸೇವೆ ಮಾಡಿದಷ್ಟು ಹೇಳ್ತಿದ್ದೀರಾ. ಆ ಥರ ಎಲ್ಲ ನಾನೇನೂ ಮಾಡಿಲ್ಲ.
ನೋಡಮ್ಮ, ಇದು ಚಿಕ್ಕ ವಿಷಯ ಅಂತ ನಿನ್ಗನ್ನಿಸ್ಬೋದು, ಅದು ನಿನ್ನ ದೊಡ್ಡ ಗುಣ. ನೀನು ಮಾಡಿರೋ ಉಪಕಾರ ಎಷ್ಟು ದೊಡ್ಡದು ಅಂತ ನನಗೆ ಮಾತ್ರ ಗೊತ್ತು. ನನ್ನ ಹತ್ರ ಎಷ್ಟೇ ದುಡ್ಡಿರ್ಬೋದು, ಆದರೆ ಒಂದು ಜೀವನ ಕೊಂಡ್ಕೊಳ್ಳೋಷ್ಟು ಶ್ರೀಮಂತ ನಾನಲ್ಲಮ್ಮ. ಹಾಗೆ ನೋಡಿದ್ರೆ ನಾವೆಲ್ಲರೂ ಬಡವ್ರೆ. ನೀನು ನನಗೆ ಬಹಳ ದೊಡ್ಡ ಉಪಕಾರ ಮಾಡಿದ್ಯಾ, ಆ ಋಣ ನನ್ನ ಮೇಲೆ ಯಾವಾಗಲೂ ಇರುತ್ತೆ. ಒಬ್ಬ ಅಣ್ಣನಾಗಿ ಒಬ್ಬ ತಂಗಿಗೆ ನಾನು ಎಷ್ಟು ಮಾಡಿದ್ರು ಕಡಿಮೆ. ಅಣ್ಣ, ಯಾಕಣ್ಣ ಹೀಗೆಲ್ಲ ಹೇಳಿ ನನಗೆ ಅಳು ಬರ್ಸ್ತಿದ್ದೀರಾ? ನೀವು ಹೀಗೆಲ್ಲ ಹೇಳ್ತಿದ್ರೆ ನನಗೆ ನಿಮ್ಮನ್ನು ನೋಡಬೇಕು ಅಂತ ಅನ್ಸುತ್ತೆ. ಆದರೆ ಏನು ಮಾಡೋದು, ಅಮ್ಮಂಗೆ ಹುಷಾರಿಲ್ವಲ್ಲ, ಇಲ್ಲ ಅಂದರೆ ಈಗಾಗಲೇ ಓಡ್ ಬಂದ್ಬಿಡ್ತಿದ್ದೆ. ಪರವಾಗಿಲ್ಲಮ್ಮ, ಮೊದಲು ಅಮ್ಮ ನೋಡ್ಕೋ, ಹುಷಾರಾಗಲಿ, ಆಮೇಲೆ ಬಾ, ತೊಂದರೆ ಇಲ್ಲ. ಸರಿ ಅಣ್ಣ. ಸರಿ, ಏನಾದರೂ ಬೇಕಾದರೆ ಕೇಳು, ಸಂಕೋಚ ಪಡ್ಕೋಬೇಡ, ಗೊತ್ತಾಯ್ತಾ? ಹಾಂ ಅಣ್ಣ, ಸಂಕೋಚ ಪಟ್ಕೊಳ್ಳಲ್ಲ. ಸರಿಮ್ಮ, ಅಮ್ಮನ ಹುಷಾರಾಗಿ ನೋಡ್ಕೊ ಮೊದಲು. ಓಕೆ. ಅಮ್ಮ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ನಿಜವಾಗ್ಲೂ ಗೊತ್ತಿಲ್ಲ. ಅವರು ನನ್ನನ್ನು ಸ್ವಂತ ತಂಗಿ ಥರ ಭಾವಿಸ್ತಾರಮ್ಮ. ಅವ್ರು ಏನು ಹೇಳಿದ್ರು ಗೊತ್ತಾ? ನಿಮ್ಮಮ್ಮ ನನ್ನಮ್ಮ ಅಂತಾರ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಮಾತಲ್ವಾ ಅದು? ಅವ್ರ ಮನಸ್ಸು ಎಷ್ಟು ನಿಷ್ಕಲ್ಮಶವಾಗಿದೆ ಅಮ್ಮ. ನನಗಂತೂ ಅವ್ರು ನಿಜವಾಗ್ಲೂ ನನ್ನ ಅಣ್ಣನೇ ಅಮ್ಮ.